ಮೋದಿಯವ್ರ ಜೊತೆಗೆ ಕೆಲವ್ರಿಗೆ ಕೆಲಸ ಮಾಡೋಕ್ಕೆ ಭಾಳ ಕಷ್ಟವಾ ಸರ್? ನಾನು ಯಾಕಂದರೆ ತುಂಬ ಈ ರೀತಿ ಜನ ತುಂಬ ಪ್ರಶ್ನೆಗಳನ್ನ ಕೇಳಿರೋದಿದೆ. ಇವರು ದಣಿವಿಲ್ಲದೇ ದುಡಿತಾ ಇರ್ತಾರೆ, ಸೊ ಇಂಥವ್ರ ಜೊತೆ ಕೆಲಸ ಮಾಡುವಂಥದ್ದು ಭಾಳ ಕಷ್ಟ ಬಿಡಿ ಅನ್ನುವಂಥ ಮಾತನ್ನು ಕೇಳಿದ್ದೀನಿ ನಾನು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಯಾಕಂದರೆ ತಾವು ತುಂಬ ಹತ್ತಿರ ಇರುವಂಥವ್ರು. ಅಲ್ಲ, ಅದು ನಿಮಗೆ ಯಾವಾಗ ಭಾರ ಅಂತ ಅನಿಸುತ್ತೆ ಅಂತಂದ್ರೆ ಯಾವ ಕೆಲಸವನ್ನು ನೀವು ಪ್ರೀತಿ ಮಾಡೋದಿಲ್ಲ. ದ ವರ್ಕ್ ವಿಚ್ ಯು ಡು ನಾಟ್ ಲವ್. ಮೋದಿಯವರು ಕೊಟ್ಟ ವರ್ಕು ನಮ್ಮೆಲ್ಲರಿಗೂ, ನಮ್ಮ ಎಲ್ಲ ಕ್ಯಾಬಿನೆಟ್ ಕಲಿಗಳಿಗೆ, ನನಗೊಬ್ಬನಿಗೆ ಅಂತ ಹೇಳಲ್ಲ, ವಿ ಲವ್ ಇಟ್. ನಾವು ಪ್ರೀತಿ ಮಾಡ್ತೀವಿ ಆ ಕೆಲಸ. ಯಾಕೆ? ನಾವು ಆಸಕ್ತಿಯಿಂದ ಮಾಡ್ತೀವಿ. ಹೀಗಾಗಿ ನಮಗೆಂದೂ ಬೇಸರ ಅನಿಸಿಲ್ಲ. ಯಾಕೆ ಅಂದರೆ ಅವ್ರು ಹಾಗೆ ಮಾಡ್ತಿರ್ತಾರೆ. ಅವರು ರಾತ್ರಿ 12ಕ್ಕೆ ಫೋನ್ ಮಾಡಿದರು, ಅವೈಲೇಬಲ್ ಇರ್ತಾರೆ. ನಾನು ಅನೇಕ ಘಟನೆಗಳನ್ನು ನನ್ನ ಮನಸ್ಸಿನಲ್ಲಿ ಇದ್ದಾವೆ. ಎಲ್ಲ ಘಟನೆಗಳನ್ನು ಇಲ್ಲೇ ಒಂದೇ ವೇದಿಕೆಯಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಒಂದು ದಿವಸ ನಾನು ಫೋನ್ ಮಾಡಿದ್ದೆ, ನಮ್ಮ ಮೈಂಡ್ಸ್ದಲ್ಲಿ ಏನೋ ಬಂದಾಗ, ಸರ್ ಮುಜೆ ಅರ್ಜೆಂಟ್ಲಿ ಬಾತ್ ಕರ್ನಾ ಆ್ಯಪ್ಸೆ ಅಂತ. ಎಷ್ಟೊತ್ತಿಗೆ? ರಾತ್ರಿ 10:00 10:00 अब 11:30 पौने 12 बजे आ जाओ ಅಂತ ಹೇಳಿದರು. ಸೊ ಅವರು ರಾತ್ರಿ 12ಕ್ಕೆ ಎಚ್ಚರಿದ್ದು ಕೆಲಸ ಮಾಡ್ತಾರೆ ಅಂತಂದರೆ ಬಿಕಾಸ್ ಆಫ್ ಹಿಮ್ ವಿ ಆರ್ ಟುಡೇ ಹಿಯರ್. ಅವರ ಕಾರಣದಿಂದಾಗಿ ನಾವೆಲ್ಲರೂ ಇದ್ದೇವೆ ಇವತ್ತು. ಬಿ ಜೆ ಪಿ ಸಂಘಟನೆ ಇದೆ, ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೆಜಾರಿಟಿ ಬರೋದಕ್ಕೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ನಮ್ಮನ್ನು ನಂಬೋದಕ್ಕೆ ನೇತೃತ್ವ ಬೇಕಲ್ಲ. ಆ ನೇತೃತ್ವ ಮೋದಿಯವ್ರದ್ದಿದೆ. ಮೋದಿಯವ್ರ ನೇತೃತ್ವದಲ್ಲಿ ನಮ್ಮ ಫುಲ್ ಮೆಜಾರಿಟಿ ಬಂದಿರೋದು. ಅವರು ಕೆಲಸ ಊರಲ್ಲಿ ಹೇಳಿ ಉಳಿದವ್ರ ಕಡೆ ಮಾಡಿಸ್ತೀನಿ ಅಂತಿಲ್ಲ, ಸ್ವತಃ ಕೆಲಸ ಮಾಡ್ತಿರ್ತಾರೆ. ಸೊ ಅವರನ್ನು ನೋಡಿದಾಗ ಅನ್ನಿಸ್ತದೆ, ಈ ಮನುಷ್ಯ ಈ ದೇಶವನ್ನು 2047ಕ್ಕೆ ವಿಕಸಿತ ಭಾರತ ಮಾಡಬೇಕು ಅಂತಂದಾಗ, ವಿಕಸಿತ ಭಾರತ ನರೇಂದ್ರ ಮೋದಿಯವರಿಗಾಗಲ್ಲ. ವಿಕಸಿತ ಭಾರತ ಈ ಮುಂದಿನ ಇವತ್ತೇನು 5 ವರ್ಷ 10 ವರ್ಷದವರಿದ್ದಾರೆ, ಅವ್ರಿಗೆ 47ರಾಗ ಅವರು ದೇ ವಿಲ್ ಎಂಜಾಯ್ ದಿ ಫ್ರೂಟ್ ಆಫ್ ಅದರ ಫಲವನ್ನು ಅನುಭವಿಸೋರು ಅವರು. ಆದರೆ ಮೋದಿಯವರು ನಾನೇ ಇರಲ್ಲ, ಇನ್ನೊಂದು 50 ವರ್ಷ ಕಳೆದ್ರೆ ಆಯಿತು ಅಂತ ಯೋಚನೆ ಮಾಡಲಿಲ್ಲ. ಇದು ಎಲ್ಲರಿಗೂ ಪ್ರೇರಣೆ ಕೊಡುವಂಥದ್ದು. ನನಗೆ 2022ರಲ್ಲಿ ದೇಶ ಸ್ವತಂತ್ರಗೊಂಡು 75 ವರ್ಷ ಆದಾಗ ನಮ್ಮೆಲ್ಲರಿಗೂ ಕರೆದಿದ್ದರು. ಸಿ ಹೌ ಗ್ರೇಟ್ ದಿಸ್ ಮ್ಯಾನ್ ಈಸ್. ಕರೆದಾಗ ಅವರು ಈ 75ನೇ ಸ್ವತಂತ್ರೋತ್ಸವವನ್ನು ಹೇಗೆ ಆಚರಿಸ್ಬೇಕು ಇಡೀ ವರ್ಷ ಮತ್ತು ಮುಂದೇನಿರಬೇಕು. ನಾವೆಲ್ಲ ಬೇರೆ ಬೇರೆ ಏನೇನೋ ತೊಗೊಂಡು ಹೋಗಿದ್ವಿ. ಆದರೆ ಈ ಮನುಷ್ಯ ಅದೆಲ್ಲ ಬಿಟ್ಟರು. ಆಯಿತು, ಇದೆಲ್ಲ ಮಾಡೋಣ, ಹರ್ ಘರ್ ತಿರಂಗ ಜೆಂಡಾ ಅದನ್ನು ಅವರು ಹೇಳಿದರು. ಮತ್ತು ನಾವು ಅದಕ್ಕೆ ಉಳಿದೆಲ್ಲ ಕ್ಯಾಬಿನೆಟ್ ಕಲಿಗಳು ಅದಕ್ಕೇನೋ ತಮಗೆ ಬೇಕಾದ ಐಡಿಯಾ ಸೇರಿಸಿದರು. ಆದರೆ ಅಂತಿಮವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ ಯಾಕಷ್ಟು ಗೌರವ ಉಂಟಾಗ್ತದೆ ನಮಗೆ. ನನ್ನ ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದಾರೆ, ಇನ್ಯಾರನ್ನೂ ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದಾರೆ ಅಂತಲ್ಲ. ಹಿ ಸೆಡ್, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ 2047ಕ್ಕೆ ಏನು ಹೆಂಗಿರಬೇಕು ಭಾರತ, ಇದನ್ನು ನಾವು ಯೋಚನೆ ಮಾಡೋದು. ಭವಿಷ್ಯದ ಭಾರತ 25 ವರ್ಷ. 2022 ಅಂತಂದರೆ ಆವಾಗ 25 ವರ್ಷ. ಆ 25 ವರ್ಷದಲ್ಲಿ ಭಾರತ ಹೇಗಿರಬೇಕು ಅಂತ ಒಬ್ಬ ಮನುಷ್ಯ ವಿಚಾರ ಮಾಡ್ತಾರೆ. ಮತ್ತು ಆ ಮನುಷ್ಯನ ವಯಸ್ಸು 75. ಆ ಮನುಷ್ಯನ ವಯಸ್ಸು 75 ಆದಾಗ ನಾನಿರೋದಿಲ್ಲ, ಈಗ ನಾನು ಲೆಟ್ ಮಿ ಎಂಜಾಯ್ ದಿ ಪವರ್. ಇದು ಮೋದಿಯವರಲ್ಲಿತ್ತಂದರೆ ನಮ್ಮೆಲ್ಲರಿಗೂ ಅನ್ನಿಸ್ತಾ ಇತ್ತು, ನಾವು ಲೆಟ್ ಅಸ್ ಎಂಜಾಯ್ ದಿ ಪವರ್ ಅಂತ. ಬಟ್ ಹಿ ನೆವರ್ ಮೆಂಟ್ ದ್ಯಾಟ್. ಹಿ ಓನ್ಲಿ ಮೆಂಟ್ ದೇಶ ದೇಶ ದೇಶ. ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರ ಜೊತೆಗಿರೋರನ್ನ ಪ್ರೇರೇಪಿಸ್ತದೆ ಕೆಲಸ ಮಾಡೋದಕ್ಕೆ. ಎಂಥ ಅದ್ಭುತ. ನಿರಾಶಾವಾದ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾಟ್ ಎಟ್ ಆಲ್. ನಂಬರ್ 1. ಜೊತೆಗೇನು ಅಂದರೆ ಒಂದು ಮಾತಿದೆ, ನಾನಿಲ್ಲದ ವಿಶ್ವ ಏನಾದರೂ ಏನಂತೆ ಅನ್ನುವಂಥ ಮಾತಿದೆ. ಸೊ ಅವೆಲ್ಲ ಇಲ್ಲ, ನಥಿಂಗ್. ನಾನಿಲ್ಲದ ದೇಶ ನನಗಿಂತ ಎತ್ತರದಲ್ಲಿರಬೇಕು ಅಂತ ಮೋದಿಯವ್ರ ಇಚ್ಛೆ. ಎಂಥ ಮಾತು ಸರ್, ಎಂಥ ಮಾತು. ಮತ್ತು ಅವ್ರು ಹೇಳಿನೂ ಹೇಳ್ತಿರ್ತಾರೆ, ಹಮ್ದಿನ ಚಾರ ರಹೆ ಯ ನ ರಹೆ ತೇರಾ ವೈಭವ ಅಮರ್ ರಹೇಮ. ಇದಕ್ಕಿಂತ ದೊಡ್ಡ ಸಾಲ ಯಾವುದಿದೆ ಸರ್ ದೇಶದ ಬಗ್ಗೆ? ಇದಕ್ಕಿಂತ ದೊಡ್ಡ ಸಾಲ ಯಾವುದಿರಕ್ಕೆ ಸಾಧ್ಯ ಹೇಳಿ? ಇದು ನಮ್ಮನ್ನೆಲ್ಲರನ್ನೂ ಮತ್ತು ಅನೇಕರ ಲಕ್ಷಾಂತರ ಜನ ಯಾಕೆ ಪ್ರೇರಣೆಗೆ ಒಳಗಾಗ್ತಾರೆ? ಮನುಷ್ಯನನ್ನು, ಯಾವುದೇ ಒಬ್ಬ ವ್ಯಕ್ತಿಯನ್ನು, ಅವನನ್ನು ನಾಯಕ, ಇವನನ್ನು ರೋಲ್ ಮಾಡೆಲ್ ಅಂತ ಯಾವಾಗ ಒಪ್ಕೋತಾರೆ? ಅವನ ಮಾತು ಮತ್ತು ಕೃತಿಯಲ್ಲಿ ವ್ಯತ್ಯಾಸ ಇಲ್ಲದೇ ಇರುವಾಗ. ಮೋದಿ ಮಾತು ಮತ್ತು ಕೃತಿಯಲ್ಲಿ ವ್ಯತ್ಯಾಸ ಭಾಳ ಕಮ್ಮಿ ಇದೆ. ನಾನು ಭಾಳ ಹೊಗಳು ಬಂಟನಾಗಿ ಮಾತಾಡಿದರೆ ಇಲ್ಲೇ ಇಲ್ಲ ಅಂತ ಹೇಳ್ಬೋದು, ಆದರೆ ಭಾಳ ಕಮ್ಮಿ ಇದೆ. ಇಟ್ ಈಸ್ ವೆರಿ ವೆರಿ ಲೆಸ್ ಇನ್ ಇವತ್ತಿನ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಮಾತು ಮತ್ತು ಕಥೆಯಲ್ಲಿ ಅಂತರ, करनी और कथनी में अंतर इतना कम है.
ಹಾಗಾಗಿ ಮೋದಿಯವರನ್ನು ಜನ ದೇವರು ಅಂತ ನಂಬೋರು ಕೆಲವರು ಇದ್ದಾರೆ. ಯಾಕೆ? ಹೀ ಈಸ್ ಫಾರ್ ದಿ ಕಂಟ್ರಿ. ನನ್ನ ದೇಶಕ್ಕಾಗಿ ನಾನು ಮಾಡಬೇಕು ಮತ್ತು ಸತತವಾಗಿ ಕೆಲಸ ಮಾಡೋದು. 75 ವರ್ಷದಲ್ಲಿ ನಾವು ಮೊನ್ನೆ ನೋಡಿದ್ವಿ, ಹಿ ಕೇಮ್ ಅರೌಂಡ್ 5 o'clock ಮಾರ್ನಿಂಗ್. 10 o'clock ಕ್ಯಾಬಿನೆಟ್ ಇತ್ತು. ಅನೇಕರು ಕ್ಯಾಬಿನೆಟ್ ಇರಲ್ಲ ಅಂತ ಅಂದ್ಕೊಂಡಿದ್ದಾರೆ, ಪೋಸ್ಟ್ಪೋನ್ ಆಗ್ಬೋದು, ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಸ್ ಯೂಶ್ವಲ್ ಬುಧವಾರ ದಿವಸ ಕ್ಯಾಬಿನೆಟ್. ಸೊ ಇದು 75 ವರ್ಷ 76 ವರ್ಷದಲ್ಲಿ ಒಬ್ಬ ಮನುಷ್ಯ ಈ ಪ್ರಮಾಣದಲ್ಲಿ ಕೆಲಸ ಮಾಡ್ತಾನೆ ಅಂದರೆ, ನಮ್ಮ ಮನೆಯಲ್ಲೂ ಯಾರೋ ಹಿರಿಯರು ಇರ್ಬೋದು, 75 ವರ್ಷಕ್ಕೆ ರಿಟೈರ್ ಆಗಿ ಆರಾಮಿರ್ತಾರೆ. ಈ ಮನುಷ್ಯ ಒಂದು ದಿವಸ ಆದರೂ ಖಾಲಿ ಕೂತದ್ದು ನೋಡಿಲ್ಲ ರೀ ನಾವು. ರೆಸ್ಟ್ ಅನ್ನೋದು ಇಲ್ಲೇ ಇಲ್ಲ. ಅವ್ರ ಸ್ಟಾಫ್ ಹೇಳ್ತಾರೆ ಸಂಡೇ ಅವರ ಭಾಳ ಏನು ಪ್ರೋಗ್ರಾಮ್ ಅದು ಫಿಕ್ಸ್ ಮಾಡೋರು, ಸಂಡೇ एक दिन छोड़ दो आप क्यों तंग करते ಅಂತ ಅವ್ರು ಹೇಳಿರ್ತಾರೆ. ಅವ್ರೇನೋ ಹೇಳ್ತಿರ್ತಾರೆ, ನೀವು ತಲೆ ಕೆಡಿಸ್ಕೋಬೇಡ್ರಿ, ನನ್ನ ಕಾರ್ಯಕ್ರಮ ಫಿಕ್ಸ್ ಮಾಡಿ 24/7 365 days ಆ್ಯಂಡ್ ದಟ್ ಈಸ್ ನಾಟ್ ಫಾರ್ ಹಿಮ್, ಫಾರ್ ದಿ ಕಂಟ್ರಿ. ಎಂಥ ಮಾತು. ನಾವು ಈ ಮೋದಿಯವರ ಇಂಟರ್ವ್ಯೂ ಹೋದಂಥ ಸಂದರ್ಭದಲ್ಲಿ ಸರ್, ನಮ್ಮ MD ಮತ್ತು CEO ವರುಣ್ ದಾಸ್ ಅವರು, ನಿಮಗೂ ಕೂಡ ತುಂಬ ಆತ್ಮೀಯ ಸ್ನೇಹಿತರವರು, ಅವರು ಅಲ್ಲಿನ ಒಬ್ಬ ಅಧಿಕಾರಿಗೆ ಒಂದು ಪ್ರಶ್ನೆ ಕೇಳಿದ್ರು. ನೀರವ್ ಶಾ, ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಫೀಸರ್. ಅವ್ರಿಗೆ ಕೇಳಿದ್ರು, ಇವ್ರ ಜೊತೆ ಕೆಲಸ ಮಾಡ್ತಿರಲ್ಲ. ನೀರವ್ ಶಾ ಅವ್ರಿಗೆ ಕೇಳಿದ್ರು, ಇವ್ರ ಜೊತೆ ಕೆಲಸ ಮಾಡ್ತಿರಲ್ಲ ಹೆಂಗೆ ಅನ್ಸುತ್ತೆ ಅಂತ. ತುಂಬ ಅದ್ಭುತ ಅಂತ ಅವರು ಕೆಲವೊಂದೆಲ್ಲ ಸಂಗತಿಗಳನ್ನ ಹೇಳಿದರು. ತುಂಬ ಟಫಾ ಅಂತ ಕೇಳಿದ್ರು. ನಾನು ಕೇಳಿದ್ನಲ್ಲ ನಿಮಗೆ ಇದೇ ರೀತಿ ತುಂಬ ಟಫಾ ಅಂತ ಹೇಳಿಂದ. ಅದಕ್ಕೆ ಟಫ್ ಅಂತ ಏನಿಲ್ಲ, ನೀವು ಅವ್ರು ಹೇಳಿದ ಕೆಲಸನ ಸರಿಯಾಗಿ ನಿಭಾಯಿಸ್ಬಿಟ್ರೆ ಯಾವುದು ಟಫ್ ಅನ್ನುವಂಥ ಪ್ರಶ್ನೆನೇ ಬರಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅದಾದಮೇಲೆ ಅವ್ರು ಹೇಳಿದ್ದೇನು ಅಂದರೆ, ತುಂಬ ಕೋಪಗೀಪ ಏನಾದರೂ ಬರುತ್ತಾ ಅವ್ರಿಗೆ ಅಂತ ಕೇಳಿದ್ರು. ಆವಾಗ ಅವ್ರನ್ನ ಮಾತು ಹೇಳಿದ್ದೇನು ಅಂದರೆ, ಹೀ ಈಸ್ ವೆರಿ ಫರ್ಗಿವಬಲ್. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಂದು ಸರಿ ನಾವು ತಪ್ಪುಗಳು ಮಾಡಿದ್ದೀವಿ, ಅವರು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥ ತಪ್ಪುಗಳು ನಮ್ಮಿಂದ ಕೆಲವೊಂದು ಸರಿ ಆಗ್ತವೆ. ಆದರೆ ಅವರು ಎಷ್ಟು ಚೆನ್ನಾಗಿ ನಮ್ಮನ್ನು ನಿಭಾಯಿಸ್ತಾರೆ ಅಂತ ಅನ್ನೋದಕ್ಕೊಂದು ಎಕ್ಸಾಂಪಲ್ ಹೇಳಿದ್ರು ಸರ್. ನಾಯಕತ್ವ, ಅರೇ ನಿನ್ನಿಂದ ಇಂಥ ತಪ್ಪಾಗ್ಬಿಡ್ತಾ, ಅರೇ ನಿನ್ನಿಂದ ಆಗಕ್ಕೆ ಸಾಧ್ಯನೇ ಇಲ್ಲಲ್ಲ ಇದು, ನೋ 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 ಈ ಥರದ್ದು ಆಗಬಾರ್ದು. ಅದನ್ನು ಕೇಳ್ತಿದ್ದಂಗೆ ನಮ್ಗೆ ಅನಿಸ್ತಿತ್ತು, ಇನ್ಮೇಲೆ ಜನ್ಮದಲ್ಲಿ ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿಂತ. ಅಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು.